ಎಲ್ಲರಿಗೂ ನಮಸ್ಕಾರ. ಮರುತ್ತ ಪರ್ವತದಿಂದ ಸಾಕಷ್ಟು ಸಂಪತ್ತನ್ನು ತೆಗೆದುಕೊಂಡು ಬಂದು ಅಶ್ವಮೇಧ ಯಾಗವನ್ನು ಮಾಡುವಂಥ ಸಂಕಲ್ಪವನ್ನು ನಿರ್ಣಯವನ್ನು ಎಲ್ಲ ಈ ಪಾಂಡವರು ತಗೊಳ್ತಾರೆ. ಕೃಷ್ಣನೂ ಬರ್ತಾನೆ, ದ್ವಾರಕೆಯಿಂದ ಕೃಷ್ಣನೂ ಬರ್ತಾನೆ. ಅವನು ಇದನ್ನೆಲ್ಲ ನೋಡಿ ಭಾಳ ಸಂತೋಷ ಆಗ್ತೈತಿ. ಅವನು ಕೂಡ ಆಯಿತು ಎಲ್ಲರೂ ಸೇರಿ ಯಜ್ಞವನ್ನು ಮಾಡೋಣ ಅಂತಂದು ಹೇಳ್ತಾನೆ. ಇನ್ನು ಏನಂತ ಎರಡನೇ ಕೆಲಸ ಅಂದರೆ ಅಶ್ವಮೇಧ ಕುದುರೆಯನ್ನು ಹುಡುಕೋದು. ಇದರದ್ದು ಒಂದು ಸ್ವಾರಸ್ಯಕರವಾದಂಥ ಕಥೆ ಆಗ್ತೈತೆ. ಅಶ್ವಮೇಧ ಕುದುರೆ ಅಂತಂದ್ರೆ ಅದು ಪೂರ್ತಿ ಬೆಳ್ಳಗಿರಬೇಕು ಅಥವಾ ಕಪ್ಪಗಿರಬೇಕು, ಬಲಗಿವಿ ಹಳದಿ ಇರಬೇಕು. ಇಂಥ ಒಂದು ಕುದುರೆ ಅಶ್ವಮೇಧ ಯಾಗಕ್ಕೆ ಯೋಗ್ಯವಾದಂಥ ಕುದುರೆ. ಈ ಕುದುರೆ ಆಮೇಲೆ ಇಂಥ ಲಕ್ಷಣಗಳಿಂದ ಕುದುರೆ ಇರಬೇಕು ಅಂತ ಗುರುದೇವರು ಹೇಳಿದ ಕೂಡಲೇ ನಕುಲ ಈ ಅಶ್ವಹೃದಯನ ಬಲ್ಲವಿರ್ತಾನೆ. ಈ ಎಲ್ಲ ಕುದುರೆಗಳ ಒಂದು ಯೋಗಕ್ಷೇಮ ಅವನ ಒಂದು ಹಿಡಿತದೊಳಗಿರ್ತೈತಿ. ಅವನ್ನ ಯುಧಿಷ್ಠಿರ ಕೇಳ್ತಾನೆ, ನಮ್ಮಲ್ಲಿ ಅಂಥ ಕುದುರೆ ಅದಾವನು ಅಂತ ಹೇಳಿ. ಇಲ್ಲ ಅಣ್ಣ, ಅಂಥ ಕುದುರೆ ಇಲ್ಲ ಅಂತ ಹೇಳ್ತಾನೆ. ಆವಾಗ ಮತ್ತೆ ಗುರುದೇವರು ಹೇಳ್ತಾರೆ, ಇಲ್ಲಪ್ಪ, ಭದ್ರಾವತಿಪುರದೊಳಗೆ ಯೌವನಾಶ್ವ ಅಂತಂದು ಹೇಳಿ ಒಬ್ಬ ರಾಜ ಅದಾನ. ಕುರುಕ್ಷೇತ್ರ ಯುದ್ಧದೊಳಗೆ ಏನಾಗಿತ್ತು ಅಂದ್ರೆ ಕೆಲವು ರಾಜರು ಅವ್ರು ಯಾರಿಗೂ ಬೆಂಬಲ ಕೊಟ್ಟಿರಲಿಲ್ಲ, ತಟಸ್ಥ ನೀತಿಯನ್ನು ವಹಿಸಿದ್ರು. ನಮ್ಮಲ್ಲಿ ಆಗ್ತೈತಲ್ಲ, ಯಾವುದೋ ದೇಶಗಳ ಜೊತೆ ಯುದ್ಧ ಆದಾಗ ಕೆಲವೊಬ್ರು ತಟಸ್ಥ ನೀತಿಯನ್ನು ಹೊಂದಿರ್ತಾರೆ. ಹಂಗೆ ಕೆಲವೊಬ್ಬರು ರಾಜರು ತಟಸ್ಥ ನೀತಿಯನ್ನು ಹೊಂದಿದ್ರು. ಅವನು ಹಾಗೆ ತಟಸ್ಥನಾಗಿದ್ದ. ಅವನ ಹತ್ತಿರ ಆ ಕುದುರೆ ಇತ್ತು. ಆದರೆ ಆ ಕುದುರೆಯನ್ನು ಹೆಂಗೆ ಮಾಡಬೇಕು, ಗೆದ್ದುಕೊಂಡು ಬರಬೇಕು, ಇದರ ಕದ್ದುಕೊಂಡು ಬರಬೇಕು. ಇದು ನಿಯಮ. ಗೆದ್ದುಕೊಂಡು ಬರಬೇಕು, ಇಲ್ಲದ್ರೆ ಕದ್ದುಕೊಂಡು ಬರಬೇಕು ಅಂತ ಹೇಳಿದ ಕೂಡಲೇ ಯುಧಿಷ್ಠಿರ ಮತ್ತೆ ಚಿಂತಾಕ್ರಾಂತನಾಗ್ತಾನೆ. ಅವ್ನು ಯುದ್ಧ ಅಂತಂದ್ರೆ ಬೇಡಾಗಿರ್ತೈತಿ. ಎಷ್ಟೋ ಜನರ ಕೊಂದು ಲಕ್ಷಗಟ್ಟಲೆ ಜನರನ್ನ ಸಾವನ್ನು ಕಣ್ಣಾರೆ ಕಂಡ ಮನಸ್ಸು ಅಷ್ಟು ನೊಂದಿರ್ತೈತೆ ಅವನಿಗೆ. ಬೇಡ ಗುರುದೇವ, ಯುದ್ಧ ಅಂತ ನನಗಾಗೋದಿಲ್ಲ, ಹೆಸರು ಕೇಳಿದ್ರೆ ನನಗೊಂದು ರೀತಿ ಆಗ್ತೈತಿ ಅಂತ ಹೇಳ್ತಾನೆ. ನನಗೆ ಭಾಳ ಕೆಡಕ್ಕೆ ಅನ್ನಿಸ್ತೈತಿ ಅಂದ್ಕೊಳ್ಳೆ. ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಭೀಮಸೇನ ಒಂದು ಯೋಜನೆಯನ್ನು ರೂಪಿಸ್ತಾನೆ. ಭೀಮಸೇನನ ಒಬ್ಬ ಮಗ ಬರ್ಬರಿಕ, ಅವನ ಹಿಂದೆ ಕಥೆಯನ್ನು ಹೇಳೇನ, ಬರ್ಬರಿಕನ ಕಥೆಯನ್ನು ಹೇಳೇನ. ಇನ್ನೊಬ್ಬ ಮೊಮ್ಮಗ ಭೀಮಸೇನನ ಮಗ ಘಟೋದ್ಗಜನ ಮಗ ಬರ್ಬರಿಕ. ಅವನ ಇನ್ನೊಬ್ಬ ಮಗ ಮೇಘವರ್ಣ. ಆ ಮೇಘವರ್ಣ ಏನಂತಂದ್ರೆ ಅವನು ಈ ಯೋಜನೆಯೊಳಗೆ ಕೂಡ್ತಾನೆ. ಆ ರಾಕ್ಷಸ ಕುಲದವನು ಮೇಘವರ್ಣ ಅಂತಂದ್ರೆ ಆ ರಾಕ್ಷಸರಿಗೆ ಕೆಲವೊಂದು ವಿಶೇಷ ಶಕ್ತಿಗಳು ಇರ್ತಾವಂತ ಹೇಳೇನು. ಈ ಭೀಮಸೇನ ಏನು ಮಾಡ್ತಾನಂದ್ರೆ ಒಂದಿಷ್ಟು ಯೌವನಾಶ್ವ ಗೊತ್ತಿರ್ತೈತಿ. ಯೌವನಾಶ್ವಗೆ ಈ ಕುದುರೆಯನ್ನು ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡೋರ್ದಾರ, ನನ್ನ ಕುದುರೆಯನ್ನು ಕದ್ಕೊಂಡು ಹೋಗಕ್ಕೆ ಬರ್ತಾರ ಅಥವಾ ಅವರು ಯುದ್ಧವನ್ನು ಮಾಡಕ್ಕೆ ಬರ್ತಾರ ಅಂತ ಗೊತ್ತಿರ್ತೈತಿ. ಹೀಗಾಗಿ ಬಲವಾದಂಥ ರಕ್ಷಣೆಯನ್ನು ಕುದುರೆಗೆ ಹಾಕಿರ್ತಾನೆ. ಯಾರೂ ಅದನ್ನ ಕುದುರೆಯನ್ನು ಕದಿಯೋದು ಸುಲಭವಾಗಿ ಕದಿಯೋಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ರಕ್ಷಣೆಯನ್ನು ಕುದುರೆಯಿಂದ ಕಾಯ್ತಾ ಇರ್ತಾನೋ, ರಕ್ಷಣೆಯನ್ನು ಕೊಟ್ಟು ಯುದ್ಧದ ತಯಾರಿನೂ ಮಾಡ್ಕೊಂಡಿರ್ತಾನೆ. ಈಚೆ ಕಡೆ ಯಾವ್ದು ಮಾಡಿದ್ರು ಸರಿ ಅಂತಂದು ಹೇಳಿ ಅವಾಗ ಏನು ಮಾಡ್ತಾರಂತಂದ್ರೆ ಭೀಮಸೇನ ಒಂದಿಷ್ಟು ಸೈನ್ಯವನ್ನು ತೊಗೊಂಡು ಹೋಗ್ತಾನೆ. ಈ ಯೌವನಾಶ್ವನಿಗೆ ಯುದ್ಧವನ್ನು ಘೋಷಣೆ ಮಾಡಿಬಿಡ್ತಾನೆ. ಘೋಷಣೆ ಮಾಡಿದ್ಗಳು ಏನಾಗ್ತೈತಿ, ಯೌವನಾಶ್ವನಿಗೆ ಏನು ಅನಿಸ್ತೈತಿ, ಭೀಮಸೇನ ಯುದ್ಧಕ್ಕೆ ಬಂದಾನ ಅಂದರೆ ನಾವು ಯುದ್ಧವನ್ನು ಮಾಡಬೇಕು ಅಂಥೇಳಿ ಅವನ ಗಮನ ಎಲ್ಲ ಏನಾಗ್ತೈತಿ, ಯುದ್ಧದ ಕಡೆಗೆ ಹೋಗ್ತೈತಿ. ಯುದ್ಧದ ಕಡೆಗೆ ಅವನು ಹೆಚ್ಚಿನ ಗಮನವನ್ನು ಕೊಟ್ಟ ಕೂಡಲೇ ಈಚೆ ಕಡೆ ಮೇಘವರ್ಣ, ಅವನಿಗೆ ಯಾವುದೇ ರೂಪವನ್ನು ಧರಿಸುವಂಥ ಶಕ್ತಿ ಇರ್ತೈತಿ, ರಾಕ್ಷಸ ಜಾತಿಯವಲ್ಲ. ಅವನು ಏನು ಮಾಡ್ತಾನಂತಂದ್ರೆ ಅರಮನೆಯ ಶಿಲ್ಪಿಯನ್ನು ಅವ ಅಪಹರಣ ಮಾಡ್ಕೊಂಡು ಬರ್ತಾನೆ. ಆ ಯೌವನಾಶ್ವ ಭದ್ರಾವತಿಪುರ ಅದರ ಆ ಅರಮನೆಯ ಶಿಲ್ಪಿಯನ್ನು ಅವನೇನಂತರ ಅಪಹರಣ ಮಾಡ್ಕೊಂಡು ಬರ್ತಾನೆ. ಅವನಿಗೆ ಹೇಳ್ತಾನೆ, ಆ ಕುದುರೆನ ಎಲ್ಲೈತಿ, ಅದಕ್ಕೆ ಹೋಗುವಂಥ ಗುಪ್ತ ಮಾರ್ಗಗಳು ಎಲ್ಲಿದ್ದಾವೆ ಹೇಳು ಅಂತೇಳಿ. ಭಾಳ ಬಲವಂತ ಮಾಡಾಕತ್ತು ಕೂಡಲೇ ಅವಾಗ ಅವ್ನು ಹೇಳ್ತಾನೆ. ಅವ್ನು ಗೊತ್ತಾಕೈತಿ, ನಾನು ಹೇಳಲಿಲ್ಲ ನಾನು ಬಿಡೋದಿಲ್ಲ ಅಂಥೇಳಿ. ಅವೆಲ್ಲ ಕಳ್ಳದಾರಿಗಳನ್ನು ಗುಪ್ತ ಮಾರ್ಗಗಳನ್ನೆಲ್ಲ ಹೇಳ್ತಾನೆ. ಹೇಳಿದ ಕೂಡಲೇ ಆಚೆ ಕಡೆ ಭೀಮಸೇನ ಯುದ್ಧಕ್ಕೆ ನಿಲ್ತಾನೆ. ಈಚೆ ಕಡೆ ಮೇಘವರ್ಣ ಏನು ಮಾಡ್ತಾನೆ ಅಂತಂದ್ರೆ ಆ ಗುಪ್ತ ಮಾರ್ಗದಿಂದ ಹೋಗಿ ಆ ಕೆಲವು ಜನರೊಳಗೆ ಅವ್ರು ಯುದ್ಧವನ್ನು ಮಾಡಿ, ಯಾಕಂದ್ರೆ ಭಾಳ ಬಲಾಢ್ಯವ, ಆ ಕುದುರೆಯನ್ನು ಅಪಹರಣ ಮಾಡ್ಕೊಂಡು ಬರ್ತಾನೆ. ಕುದುರೆ ಅಪಹರಣ ಆಯಿತು ಅಂತ ಕೇಳಿಕೊಳ್ಳೆ ಭದ್ರಾವತಿ
ಪುರಿಯ ರಾಜ ಯೌವನಾಶ್ವ ಅವ ಏನು ಮಾಡ್ತಾನೆ ಅಂದ್ರೆ ಯುದ್ಧವನ್ನು ನಿಲ್ಲಿಸ್ಬಿಡ್ತಾನೆ. ಯಾಕಂದ್ರೆ ಕುದುರೆನ ಕದ್ಕೊಳ್ಳೋದ್ರೊಳಗೆ ಅವ್ರು ಸಫಲರಾಗ್ಯಾರ. ಇನ್ನು ಯುದ್ಧ ಮಾಡೋದ್ರೊಳಗೆ ಅರ್ಥ ಇಲ್ಲ ಅಂಥೇಳಿ ಅವ ಯುದ್ಧವನ್ನು ನಿಲ್ಲಿಸ್ಬಿಡ್ತಾನೆ. ಆಮೇಲೆ ಭೀಮಸೇನನಿಗೆ ಹೇಳ್ತಾನೆ, ಭೀಮಸೇನ, ನಾವು ಯುಧಿಷ್ಠರ ನಿಮ್ಮ ಪಾಂಡವರ ನಾವು ಏನಂತಂದ್ರೆ ಬೆಂಬಲಕ್ಕೆ ನಿಲ್ತೇವಪ್ಪ, ನಾವೇನು ನಿಮ್ಮ ವೈರಿಗಳಲ್ಲ. ಘನಘೋರವಾದಂಥ ಯುದ್ಧ ಆಕೈತೆ ಅನ್ನೋದಕ್ಕೆ ನಾವು ತಟಸ್ಥವನ್ನು ಪಡೆದಿದ್ವಿ. ನಾವು ನಿಮ್ಗೆ ಏನೇನು ಸಹಾಯ ಬೇಕು, ಸಹಕಾರ ಬೇಕು, ನಾವೆಲ್ಲವನ್ನೂ ನೀಡ್ತೀನಿ, ನೀವು ಯುಧಿಷ್ಠರನಿಗೆ ಹೇಳು ಅಂತೇಳಿ ಅವರನ್ನೆಲ್ಲ ತನ್ನ ಅರಮನೆಗೆ ಕಳಿಸ್ಕೊಂಡು ಆತಿಥ್ಯವನ್ನು ನೀಡ್ತಾನೆ. ಅದೇ ರೀತಿ ಭೀಮಸೇನನು ಕೂಡ ಅಶ್ವಮೇಧ ಯಾಗದಲ್ಲಿ ಎಲ್ಲರೂ ನೀವು ಬರಬೇಕು ಅಂತ ಅವ್ರಿಗೆ ಆಮಂತ್ರಣವನ್ನು ಕೊಟ್ಟು ಆ ಅಶ್ವಮೇಧ ಯಾಗವನ್ನು ಅಂದರೆ ಕುದುರೆಯನ್ನು ಅವ್ರೇನಂತಂದ್ರೆ ಹಸ್ತಿನಾಪುರಕ್ಕೆ ತಗೊಂಡು ಬರ್ತಾರೆ. ಈ ರೀತಿಯಾಗಿ ಪಾಂಡವರು ಅಶ್ವಮೇಧ ಕುದುರೆಯನ್ನು ಗೆದ್ದುಕೊಂಡು ಕದ್ದುಕೊಂಡು ಬಂದರು. ಇನ್ನು ಮುಂದಿನ ಕಥೆ ಏನಕ್ಕೆ ಅನ್ನೋದನ್ನು ಹೇಳ್ತೀನಿ ಆಮೇಲೆ.